ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕಿಣಿ ಮೀಡಿಯಾ ಹೌಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮಗೆ ಹೇಳ್ತಾ ಇರೋದು ಕಾಂತಾರ ಚಿತ್ರ ಎಲ್ಲರೂ ನೋಡಿರ್ತೀರಾ. ಆ ಚಿತ್ರದ ಕೊನೆಯ 10 ನಿಮಿಷ ಎಲ್ಲರನ್ನೂ ಮಂತ್ರಮುಗ್ಧವಾಗಿರಿಸುತ್ತದೆ. ರಿಷಬ್ ಶೆಟ್ಟಿಯವರ ಕಾಲವೈಖರಿಯ ಬಗ್ಗೆ ಹೇಳುವಂತಿಲ್ಲ. ಈ ಚಿತ್ರ ಸಂಪೂರ್ಣವಾಗಿ ಒಂದು ವಿಶೇಷವಾದ ಸಂಪ್ರದಾಯದ ಕುರಿತು ನೋಡಿರುವ ಚಿತ್ರ. ದೈವಾರಾಧನೆ, ಭೂತಕೋಲ, ಪಂಜುರ್ಲಿ ಹೀಗೆ ವಿಧವಾದ ಹೆಸರಿನಿಂದ ಕರೆಯುವ ಈ ಸಂಪ್ರದಾಯದ ಹಿಂದೆ ನಾನಾ ವಿಶೇಷತೆಗಳು ಇವೆ. ಅದರಲ್ಲೂ ಪ್ರಮುಖ ಆಕರ್ಷಣೆ ದೈವ ನರ್ತಕರು. ಇವರು ವಿಶೇಷವಾದ ಉಡುಗೆಯಿಂದ ಸಂಪೂರ್ಣ ರಾತ್ರಿ ನೃತ್ಯ ಮಾಡುವುದನ್ನು ನೋಡುವುದಕ್ಕೆ ಮೈ ಜುಮ್ಮೆನಿಸುತ್ತದೆ. ಕಾಂತಾರ ಚಿತ್ರದಲ್ಲಿ ಕೊನೆಯ 10 ನಿಮಿಷ ಹೇಗಿತ್ತು? ಅದೇ ಮಾದರಿಯಲ್ಲಿ ದೈವವು ರಾತ್ರಿಯಿಡೀ ತಮ್ಮ ನಂಬಿದವರ ಅಹವಾಲನ್ನು ಕೇಳುತ್ತದೆ. ಭಕ್ತರು ತಮ್ಮ ಕಷ್ಟಗಳನ್ನು ಇಲ್ಲಿ ಪರಿಹರಿಸಿಕೊಳ್ಳುತ್ತಾರೆ. ವಿಶೇಷವೆಂದರೆ ಇಲ್ಲಿ ನಿರ್ದಿಷ್ಟವಾದ ಮನೆತನದವರು ಅಥವಾ ನಿರ್ದಿಷ್ಟವಾದ ಊರಿನವರ ದೈವವಾಗಿರುತ್ತದೆ. ಕಲ್ಲುಕುಟಿಕ, ಬ್ರಹ್ಮಸ್ಥಾನ, ಕೊರಗಜ್ಜ ಹೀಗೆ ನಾನಾ ದೈವಗಳು ನಮ್ಮನ್ನು ಕಾಪಾಡಿಕೊಂಡು ಬಂದಿರುತ್ತವೆ. ಇದಕ್ಕೆ ಸುಮಾರು ದಂತಕಥೆಗಳು ಇವೆ. ಪಂಜುರ್ಲಿ, ಭೂತಕೋಲದ ಅಂಗವಾಗಿ ಪೂಜಿಸುವುದು ಗಂಡು ಕಾಡುಹಂದಿಯನ್ನು. ತುಳುವಿನಲ್ಲಿ ಪಂಜುರ್ಲಿ ಎಂದರೆ ಕಾಡುಹಂದಿ ಸಂತಾನ. ಒಂದಾನೊಂದು ಕಾಲದಲ್ಲಿ ತುಳುನಾಡಿನಲ್ಲಿ ಅನೇಕ ಕಾಡುಹಂದಿಗಳು ರೈತರ ಕೃಷಿ ಬೆಳೆಗಳನ್ನು ನಾಶ ಮಾಡುತ್ತಿದ್ದವು ಮತ್ತು ಅದರಿಂದ ರೈತರು ಕಾಡುಹಂದಿಗಳ ಆತ್ಮಗಳನ್ನು ಪೂಜಿಸಲು ಪ್ರಾರಂಭಿಸಿದರು ಅನ್ನುವುದುಂಟು. ಪ್ರಾಚೀನ ತುಳು ಮೌಖಿಕ ಸಾಹಿತ್ಯದಲ್ಲಿ ಪಾರ್ವತೀ ದೇವಿಯು ಕಾಡುಹಂದಿಯ ಸಂತತಿಯನ್ನು ತನ್ನ ಮುದ್ದಿನ ಪ್ರಾಣಿಯಾಗಿ ಇಟ್ಟುಕೊಂಡಿದ್ದಳು ಮತ್ತು ಅದನ್ನು ತುಂಬ ಪ್ರೀತಿಸುತ್ತಿದ್ದಳು. ಅದು ತುಂಬ ಹಠಮಾರಿ ಮತ್ತು ಕೈಲಾಸದಲ್ಲಿ ತೋಟಗಳನ್ನು ನಾಶ ಮಾಡಿತು. ಇದರಿಂದ ಕೋಪಗೊಂಡ ಶಿವನು ಕಾಡುಹಂದಿಯನ್ನು ಕೊಂದನು. ಇದು ಪಾರ್ವತಿಗೆ ತುಂಬ ಬೇಸರವಾಯಿತು. ಅವಳನ್ನು ಸಮಾಧಾನಪಡಿಸಲು ಶಿವನು ಅದನ್ನು ಮತ್ತೆ ಜೀವಂತಗೊಳಿಸಿದನು ಮತ್ತು ಜನರನ್ನು ರಕ್ಷಿಸಲು ಭೂಮಿಗೆ ಕಳುಹಿಸಿದನು. ಭೂತಕೋಲದ ರೂಪದಲ್ಲಿ ಭೂತ ಪೂಜೆಯನ್ನು ತುಳುನಾಡಿನಲ್ಲಿ ಮತ್ತು ಕೇರಳದ ಉತ್ತರ ಮಲಬಾರ್ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ ಮತ್ತು ಇದು ಹಳ್ಳಿಯಲ್ಲಿನ ಸಾಮಾಜಿಕ ಸಾಂಸ್ಕೃತಿಕ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ಭೂತಾರಾಧನೆಯ ಮೂಲವು ಹಿಂದೂ ಧರ್ಮಕ್ಕಿಂತಲೂ ಹಳೆಯದು ಎಂದು ಕೆಲವರು ನಂಬುತ್ತಾರೆ. ಭೂತವು ದೈವಿಕ ಅಲೌಕಿಕ ಚೈತನ್ಯವಾಗಿದ್ದು ಅದರ ಆರಾಧಕರ ಕಲ್ಯಾಣವನ್ನು ರಕ್ಷಿಸುತ್ತದೆ ಮತ್ತು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ. ಭೂತಕೋಲವು ಮೂರ್ತ ಮತ್ತು ಅಮೂರ್ತ ಪ್ರಪಂಚಗಳನ್ನು ಒಟ್ಟುಗೂಡಿಸಲು ಪ್ರಯತ್ನಿಸುತ್ತದೆ. ಕನಿಷ್ಠ 350 ವಿಧದ ಭೂತಗಳನ್ನು ಟೊಟೆಮಿಕ್ ಮೂಲದವು ಎಂದು ವರ್ಗೀಕರಿಸಲಾಗಿದೆ. ಹಿಂದೂ ದೇವರುಗಳು ಅಥವಾ ಅವರ ಮರಣದ ನಂತರ ಸಂತರಾದ ಮಾನವರು ಇಂತಹ ವೀರರಿಂದ ಪಡೆಯಲಾಗಿದೆ. ಈ ಭೂತಗಳು ಗಣಗಳು ಅನುಯಾಯಿಗಳು ಮತ್ತು ಶಿವನ ಭಕ್ತರ ಪಂಥದಿಂದ ಬಂದವು ಎಂದು ಕೆಲವರು ನಂಬುತ್ತಾರೆ. ಈ ಭೂತಗಳ ಆಜ್ಞೆಗಳ ರವಾನೆಗಾಗಿ ವಾಗ್ಮಿಗಳಾಗಿ ಅಥವಾ ವೇಷಧಾರಿಗಳಾಗಿ ಕಾರ್ಯನಿರ್ವಹಿಸುವ ಪುರೋಹಿತರಿದ್ದಾರೆ. ಉಳಿಗಮಾನ್ಯ ಕಾಲದಿಂದಲೂ ಭೂತಕೋಲಗಳು ನ್ಯಾಯವನ್ನು ನೀಡುವ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅಲ್ಲಿ ಕೌಟುಂಬಿಕ ವಿವಾದಗಳು ಮತ್ತು ರಾಜಕೀಯ ವಿವಾದಗಳನ್ನು ಮಧ್ಯಸ್ಥಿಕೆ ಮತ್ತು ನ್ಯಾಯದ ವಿಮೋಚನೆಗಾಗಿ ಆತ್ಮಗಳಿಗೆ ಉಲ್ಲೇಖಿಸಲಾಗುತ್ತದೆ. ಈ ಆರಾಧನಾ ಆಚರಣೆಗಳಲ್ಲಿ ಪುರೋಹಿತರು ಅಥವಾ ವೇಷಧಾರಿಗಳು ಬಹಳ ವಿಸ್ತಾರವಾದ ವೇಷಭೂಷಣಗಳು ಮತ್ತು ಸಾಮಗ್ರಿಗಳನ್ನು ಧರಿಸಿರುತ್ತಾರೆ. ಭೂತದ ಮುಖವಾಡಗಳು ಇವುಗಳಲ್ಲಿ ಅತ್ಯಂತ ಗೌರವಾನ್ವಿತ ಮತ್ತು ಜನಪ್ರಿಯವಾಗಿವೆ. ಇವುಗಳನ್ನು ಈ ಆತ್ಮಗಳ ಪ್ರತಿನಿಧಿಗಳಾಗಿ ದೇವಾಲಯಗಳಲ್ಲಿ ಪೂಜಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.